ಹಾಯ್ ಫ್ರೆಂಡ್ಸ್, ಬನ್ನಿ ಫ್ರೆಂಡ್. ಪಪ್ಪ ಎಲ್ಲಿಗೆ ಹೋಗಿದ್ವಾ? ಕಾಫಿ ಪೌಡ್ರ್ ತಗೊಂಡಿರ್ತಾರೆ. ಹೆಚ್ಚು ಬಾರೋ. ಹಾಯ್, ಹಲೋ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಎಲ್ಲರೂ ಹೆಂಗದಿರಿ ಅಂತ ಹೇಳಿ ಮಸ್ತ್ ಕಮೆಂಟ್ ಹಾಕಿ ಬನ್ನಿ. ನಮ್ಮ ಕೆಂಚನ್ ಹೊರಗೆ ಬಿಟ್ಟಿದ್ದೆ, ಅವನೇ ಹೋಗಿ ಬರ್ತಾನೆ. ಈಗ ಒಳಗೆ ಕರೆಯಕಂದ್ರೆ ಎಂಥ ನಾಟಕ ಮಾಡಾಕ್ತಾನೆ ನೋಡ್ರಿ, ಹೆಂಗೆ ಮಾಡ್ತಾನೆ. ಒಂದು ನಿಮಿಷ ತೋರಿಸ್ತೀನಿ. ಬಾ 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 ಬಾರೋ. ಬರಲ್ಲ ಅಲ್ಲೋಡದಿ. ನೀವು ಹೋಗಿ ಚಾಂಪಿ ಕರ್ಕೊಂಡು. ಬಾ ಕೆಂಚು ಚಾಮ್. ಬಾ ಬಾ ಚಾಮ್. ನೀನು ಬೇಡ, ಹೋಗಿ ನೀನು ಹೋಗಿ. ನೀನು ಚಾಳಿಟ್ಟು ತಡಿ, ಮಾಡ್ತೀನಿ ತಡಿ, ನೀನು ಮಾಡ್ತೀನಿ ತಡಲಿ. ಸೋಗ್ಲಾ ನಾಟಕ ಮಾಡ್ತಾನೆ, ನಾಟಕ. 8:30 ಆಗೈತಿ ಟೈಮ್. ಬಾ ಪಪ್ಪ, ಬಾ 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 ನೋಡಿ. ಸೇಟ್ ಏನದು? ಹಾಂ, ಸಾಕಾಯ್ತಾ? ಗಾಡಿಗೆ ಹೋಗ್ತಿದ್ ನೋಡಿ ಈಗ. ಚೋಗ್ಲಾ ಹಾಯ್ ಹೇಳಿ ಬಂಗಾರಿ. ಬಂಗಾರಿ ಚೋಗಿ ಹಾಯ್ ಮಾಡಿ ಬಂಗಾರಿ. ಹಾಯ್ ಫ್ರೆಂಡ್ಸ್, ಬನ್ನಿ ಫ್ರೆಂಡ್ಸ್. ನಿನ್ನೆ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಟೈಮ್ ಬಂದು ಕರೆಕ್ಟ್ ಇನ್ನು 2 ನಿಮಿಷ ಐತಿ 8 ಗಂಟೆ ಆಗಕ್ಕೆ. ನಂದು ಕೆಲಸ ಬೇಗ ಮುಗೀತು, ಇವತ್ತು ಬೇಗ ಎದ್ದಿತ್ತೆ. ಸೊ ಹಂಗಾಗಿ ಫುಲ್ಲು ಚಳಿ ಇರುತ್ತೆ ಫ್ರೆಂಡ್ಸ್. ಏನು ನೀರು ಮುಟ್ಟಕ್ಕೆ ಸಹ ಆಗಲ್ಲ. 1 ಸೆಕೆಂಡ್ ವೇಟ್ ಮಾಡಿ. ನೀರು ಮುಟ್ಟಕ್ಕಾಗಲ್ಲ, ಅಷ್ಟು ಚಳಿ ಇರುತ್ತೆ. ಮತ್ತು ಬನ್ನಿ, ಇವತ್ತಿನ ಡೇನು ಮುಖ ತೊಗೊಂಡಿಲ್ಲ. ಮುಖ ತೊಗೊಂಡು ಕಾಫಿ ಕುಡಿಯೋಣ. ನೋಡಿ ನಮ್ಮ ಬಾಸ್ ನೋಡಿರಿ ಅಂತ ಸೋಗ್ ಮಾಡ್ತಾನೆ. ಹೋಗಿ ಬಂದಾನಲ್ಲ ಒಂದು ರೌಂಡ್. ಪಪ್ಪ ಎಲ್ಲಿಗೆ ಹೋಗಿದ್ಮಾ? ಎಲ್ಲಿ ಹೋಗಿದ್ರಿ? ಹಾಂ, ಅಲ್ಲಿ ಹೋಗಿದ್ರಿ? ಇನ್ನೊನಿಗೆ ಬಿಸ್ಕಿಟ್ ಹಾಕಿಲ್ಲ, ಅದಕ್ಕೆ ಸಿಟ್ಟು ಬಂದೈತಿ. ಹಾಕಂತ ಕುಂತಿರೋದು ನೋಡಿ ಹೆಂಗೆ ಕುಂತೈತಿ. ನನ್ನ ಬಂಗಾರ ಗಟ್ಟಿ ಚಿನ್ನಿ ಪಾಪ. ಓಯ್ ಇಷ್ಟು ಇವತ್ತಿನ ಡೇ ಹೆಂಗೋಗುತ್ತೆ ಅಂತೇಳಿ ನೋಡ್ಕೊಂಬರೋಣ ಫ್ರೆಂಡ್ಸ್. ಒಂದು ಸ್ವಲ್ಪ ವಿಡಿಯೋ ಸ್ಯಾರಿ ಬಗ್ಗೆ ವಿಡಿಯೋ ಮಾಡ್ಬೇಕಂತ ಪಕ್ಕ ಇವತ್ತು ಮಾಡ್ತೀನಿ. 100% ಮಾಡ್ತೀನಿ. ಇವತ್ತು ಮಾಡಿದರೆ ನಾಳೆ ಅಪ್ಲೋಡ್ ಆಗುತ್ತೆ ಅನ್ಕೊತೀನಿ. ಇವತ್ತು ಇಷ್ಟು ನೋಡಿ, ಇಷ್ಟೆಲ್ಲ ಪಾತ್ರೆ ತೊಳೆದಿಟ್ಕೊಂಡೆ. ನಿನ್ನೆ ತೊಳೋಕ್ಕಾಗಲಿಲ್ಲ, ಟೈಮ್ ಆಗ್ಬಿಡ್ತು. ಸೊ ಹಂಗಾಗಿ ಇವಾಗ ಇದೆಲ್ಲ ತೊಳ್ಕೊಂಡು, ಪಾತ್ರೆ ತೊಳ್ಕೊಂಡು, ಕಸ ಗುಡಿಸ್ಕೊಂಡು, ನೆಲ ಒರೆಸ್ಕೊಂಡು ಎಲ್ಲ ಆಯಿತು. ಕರೆಕ್ಟ್ ಈಗ 8 ಗಂಟೆ ಆಗೈತೆ ಟೈಮ್ ಬಂದುಬಿಟ್ಟು.
ಮುಖ ತಗೊಂಡು ಕಾಫಿ ಕುಡಿಯೋಣ. ನಮ್ಮ ಬುಜ್ಜಿಗೆ ಸ್ವಲ್ಪ ಬಿಸ್ಕಿಟ್ ಹಾಕ್ತೀನಿ ಬಂಗಾರಗಟ್ಟಿಗೆ. ಪಾಪ ಹೆಂಗೆ ಕುಂತಾನೆ, ಸೋಗ್ ಭಾಳ ಮಾಡ್ತಾನೆ. ಸೊ ಅದಕ್ಕೆ ನಾನು ಅವ್ನು ಸೋಗ್ ಎಕ್ಸೆಪ್ಟ್ ಮಾಡಲ್ಲ. ಹೆಂಗೈತೆ ಹೊರಗೆ ಒಂದು ವ್ಯೂ ತೋರಿಸ್ತೀನಿ ಬನ್ನಿ. ಸೇ ಹಾಯ್, ಸೇ ಹಾಯ್. ಗೊತ್ತಾ ನನಗೆ ಈಗ ವಿಡಿಯೋ ಮಾಡ್ತಾಳೆ, ನಾನು ನೋಡಬಾರ್ದು ಅಂತ. ಓ ಪಪ್ಪ ಕಾಫಿ ಪೌಡ್ರ್ ಮಮ್ಮ ಕೊಟ್ಲಾ? ಹಾಯ್ ಮಾ. ಈಗ ಬಂದು ಕಾಫಿ ಪೌಡ್ರ್ ತಂದಿತ್ತಂತೆ ರಾಜು ಅಣ್ಣ ನಿನ್ನೆ. ಹಾಸನ್ದಾಗ ಅಲ್ಪಪ್ಪ ಇದು. ಹಾಂ, ಹಂಗಾಗಿ ನಮಗೂ ಒಂದು ತೊಗೊಂಬೇಕು ಪಾಪ ಅಣ್ಣ. ಚಹಾ ಕುಡಿದಿ ಬಂಗಾರಿ? ಇನ್ನಿಲ್ಲ ಬಂಗಾರಿ. ಸ್ಕೂಲಿಲ್ಲ? ಅದು ಹಂಗಾಗತ್ತೇನೆ ಅದು ಹಿಂಗೆತ್ತ ಹಿಂಗ ಕೈ ಮಣ್ಕಾಯಿ 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 ನೋಡ್ರಿ ಬಿದ್ದಾನ ಹೆಂಗೆ ಮಾಡ್ಕೊಂಡಾನ. ರೇ ಬೀಳಕತ್ಬಿಟ್ಟಾನ ಜಾಸ್ತಿ ಅಲ್ಲ ಅವನು. ಕೆಂಚು ಯಾರು ಕೆಂಚು? ಮಮ್ಮ ಏನು ಮಾಡತ್ತ? ಕೆಲಸ ಮಾಡತ್ತ ಬಾ. ಹಾಂ, ಇದೆ. ಯಾರು ಪಪ್ಪ ಅವರು? ಹೆಲಿಕಾಪ್ಟರ್ ಹೋಯ್ತೇನು. ಹೋಯ್ ನೋಡಿಲ್ಲಿ ವೈಭವ್ ಹಂಗೆ ಹಿಡ್ಕೊಂಡು ನೋಡಿ ಈ ಕಡೆ. ಅದನ್ನ ಹಿಡ್ಕೊ, ಅವ್ನು ಹಿಡ್ಕೊಂಡು ನೋಡು. ಕೆಂಚು ನೋಡು. ಅಯ್ಯೋ 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 ನೋಡಿ ಫ್ರೆಂಡ್ಸ್, ಇದಕ್ಕೆ ಲೇ ಏನ ನೋಡಿ ಫ್ರೆಂಡ್ಸ್, ಲೇ ಕತ್ತೆ ಕತ್ತೆ ನೋಡಿ ಫ್ರೆಂಡ್ಸ್, ವೈಟ್ ಕುಲೆ ಹೀಗೆ ಮಾಡ್ತಾನ. ನೋಡಿ ಫ್ರೆಂಡ್ಸ್, ಟೆಡಿ ಬೇರ್ ಕತ್ಲೆ ಮಾಡ್ತೈತಿ ನಮ್ಮ ಕೆಂಚ. ನೋಡಿ ಫ್ರೆಂಡ್ಸ್, ನನ್ನ ಬಾ ನನ್ನ ಇಲ್ಲಿ ಬಿಸ್ಕಿಟ್ ಹಾಕಿಲ್ಲ ನಿಮ್ಮಮ್ಮ. ಅಮ್ಮ ಬಿಸ್ಕಿಟ್ ಹಾಕಿಲ್ಲ ಅಂತ ಹೇಳು ಎಲ್ಲರಿಗೂ. ಹೇಳು 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 ಮಮ್ಮ ಬಿಸ್ಕಿಟ್ ಹಾಕಿಲ್ಲ ಮಮ್ಮ. ಅಯ್ಯೋ 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 ನೋಡಿ ಅಯ್ಯೋ 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 ಅಯ್ಯೋ. ನೋಡಿ ಫ್ರೆಂಡ್ಸ್, ಹಿಂಗೆ ಮಾಡಿ 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 ಮಣ್ಣು ಮಾಡ್ತೈತಿ, ಮಣ್ಣು ಮಣ್ಣು ಮಾಡ್ತೈತಿ, ಮಣ್ಣು ಮಣ್ಣು ಬಂಗಾರಿ. ನೋಡು ನೋಡು ನೋಡು. ನೋಡಿ ಫ್ರೆಂಡ್ಸ್, ಹೊಡಿಲಿ ಹೊಡಿ. ಚಿನ್ನಮ್ಮ ನನ್ನ ಮುದ್ದು ಬಂಗಾರಿ, ನನ್ನ ಮುದ್ದು ಬಂಗಾರಿ ಇಲ್ಲ ಅಂದ್ರೆ ನನ್ನ ಟೈಮ್ ಹೋಗಂಗಿಲ್ಲ. ನೋಡಿ ಬಿಸ್ಕಿಟ್ ಹಾಕ್ಲಿ ಅಮ್ಮ ಕುಟ್ಟಿ. ಬಿಸ್ಕಿಟ್ ತಿಂತೀರಿ? ಓಯ್ ಐ ನನ್ನ ಕಿವಿ ಹಿಂಗೆ ಆಗ್ಯಪ್ಪ, ಸೀದಾ ಬೇಕು. ನೋಡಿ ಫ್ರೆಂಡ್ಸ್, ಹೊಡಕ್ಲಿ ಸಾಕತ್ತಾನಿದ್ದೆ. ಬನ್ನಿ ಇವತ್ತಿನ ಡೇ ಹೋಗುತ್ತಂತೇಳಿ ನೋಡ್ಕೊಂಬರೋಣ ಬರೋಣ ಬೋರೋಣ. ಫ್ರೆಂಡ್ಸ್, ಈಗ
ಕಾಫಿ ಮಾಡ್ಕೊತಾ ಇದ್ದೀನಿ. ಕಾಫಿ ಕುಡಿದ್ಬಿಟ್ಟು ಮುಂದಿನ ಕೆಲಸ ನೋಡಲ್ಲ. ಆರಾಮ್ಸೆ ಟೈಮ್ ಐತಿ, ಒಂದು ಹಾಫ್ ಆನ್ ಅವರ್ ಕುತ್ಕೊತೀನಿ. ಯಾಕಂದ್ರೆ ಕಂಟಿನ್ಯೂ ಕೆಲಸ ಆಗಿರ್ತೈತಿ. ನನಗೊಂದು ಹಾಫ್ ಆನ್ ಅವರ್ ಆದರೂ ಬ್ರೇಕ್ ಬೇಕು. ಕುಂತು ಆಮೇಲೆ ನಾಷ್ಟಕ್ಕೆ ಇಷ್ಟ ನೋಡ್ತೀನಿ. ಟೈಮ್ ಇತ್ತಂದ್ರೆ ಸುಮ್ಮನೆ ಜಳಕ ಮಾಡಿಬಿಡ್ತೀನಿ. ಯಾಕಂದ್ರೆ ನೀರಂತೂ ಸೋಲಾರ್ ನೀರಂತೂ ಎನಿ ಟೈಮ್ ಇರ್ತಾವೆ. ಬಿಸಿಲಂತೂ ನೋಡ್ತಿರಲ್ಲ ಹೇಗಿರುತ್ತೆ, ಬಿಸಿಲು ಹೆವಿ ಬಿಸಿಲಿರುತ್ತೆ. ಸೊ ಹಂಗಾಗಿ ಸೋಲಾರ್ ನೀರು ಇದ್ದೇ ಇರ್ತಾವೆ. ಇಲ್ಲ ಪಟ್ನ ಸ್ನಾನಕ್ಕೆ ಹೋಗಿ ಸ್ನಾನ ಮಾಡಿಕೊಂಡು ಪೂಜೆ ಗೀಜೆ ಮುಗಿಸ್ಕೊಂಡ್ಬಿಡ್ತೀನಿ. ಆಮೇಲೆ ನಾಷ್ಟ ಮಾಡ್ಕೊಂಡ್ರೆ ನನಗೆ ಆಮೇಲೆ ಅಡುಗೆ ಮಾಡ್ಕೊಳ್ಳೋದು, ನನಗೆ ಕೆಲಸ ಮಾಡ್ಬೇಕನ್ನೋದಕ್ಕಿಂತ ಒಬ್ಬಳೇ ಆಗ್ಬಿಡ್ತೀನಲ್ಲ, ಅದು ಬೇಜಾರಾಗ್ಬಿಡ್ತದೆ ಫ್ರೆಂಡ್ಸ್. ಒಬ್ಬಳೇ ಮಾಡಬೇಕಲ್ಲ ಕೆಲಸ, ಒಬ್ಬಕ್ಕೆ ಇರಬೇಕಲ್ಲ. ಜೊತೆಗೆ ಯಾರಾದರೂ ಮಾತಾಡ್ಸ್ಕೊಂತ ಇದ್ರೆ ಮಾಡ್ಬೋದು. ಹಂಗಾಗಿ ಬೋರ್ ಆಗ್ಬಿಡ್ತೈತಿ. ಸೊ ಹಂಗಾಗಿ ಈಗ ಅಂದರೆ ಬೆಳಿಗ್ಗೆ ಒಂದು ಸ್ವಲ್ಪ ಎನರ್ಜಿ ಇರ್ತೈತಿ ಗೊತ್ತಾ. ಸೊ ಹಂಗಾಗಿ ಬೇಗ ಬೇಗ ಪಟ್ ಪಟ್ ಕೆಲಸನ ಆಗ್ಬಿಡ್ತಾವೆ. ಹಾಗಾಗಿ ಸ್ವಲ್ಪ ಕಾಫಿ ಕುಡಿತೀನಿ. ಕುಡ್ದಾದ್ಮೇಲೆ ಒಂದು 10 ನಿಮಿಷ ಕುಂತು ಸ್ನಾನ ಮಾಡಿ ಪೂಜೆ ಮಾಡಿಬಿಡ್ತೀನಿ. ಅಷ್ಟೊತ್ತಿಗೆ ರೋಹಿತ್ ಅವರಿದ್ದರೆ ಅವರು ಸ್ನಾನಗಿನ ಮುಗಿಸ್ಕೊತಾರೆ. ಅವ್ರು ಹೋಗೋಷ್ಟೊತ್ತಿಗೆ ನಾಷ್ಟ ರೆಡಿ ಮಾಡಿಬಿಡ್ತೀನಿ. ಅವರು ತಿಂದು ಹೋಗ್ಬಿಡ್ತಾರೆ, ನಾನು ತಿಂದುಬಿಡ್ತೀನಿ. ಮತ್ತು ಆಮೇಲೆ ಅಡುಗೆಗೆ ನಿಂತು ಬಿಡ್ತೀನಿ. ಅಡುಗೆ ಏನೊಂದು ತಾಸು 1.5-2 ತಾಸ್ನಾಗ ಅಡುಗೆ ಆಗಿಬಿಡ್ತೈತಿ. ಯಾಕಂದರೆ 4 ಒಲೆ ಅದಾವೆ ಗ್ಯಾಸಿನವು. ಸೊ ಹಂಗಾಗಿ 4 ಒಲೆ ಮೇಲೆ ಏನಾದರೂ ಒಂದೊಂದಿಟ್ಟು ಮಾಡಿಬಿಡ್ತೀನಿ ಅಷ್ಟೇ. ಇನ್ನು ಮುಗೀತು. ನೀರು ನೋಡಿ ಫ್ರೆಂಡ್ಸ್, ಸಂಜೆ ಮುಂದೆ 6:30-7 ಗಂಟೆಗೆ ನೀರು ಬಿಟ್ಟರೆ ಹೇಗೆ ತುಂಬಿಸ್ಕೋಬೇಕು. ಈ ಕಾಂಪೌಂಡ್ ಕ್ಲೀನ್ ಮಾಡ್ಬೇಕು ಅಂದ್ಕೊಂಡೆ, ಏನೂ ಆಗಲಿಲ್ಲ. ಈ ನನ್ನ ಕೊಳಕೇಶಿಗೆ ಸ್ನಾನ ಮಾಡಿಸ್ಬೇಕು ಅಂದ್ಕೊಂಡೆ, ಆಗಲಿಲ್ಲ. ಸೋಗ್ಲಾಡಿಕೆ ಇವನು ಅದನ್ನೇ ಬಯಸ್ತಾನೆ, ಸ್ನಾನ ಬೇಡ ಅಂತಾನೆ ಬಯಸ್ತಾನೆ ಅಲ್ಲ. ಹೇಳಿಲಿ ಶೋಗಿ ಬೈದರು ಎಲ್ಲ ಗೊತ್ತಾಗ್ತದೆ ಅವನಿಗೆ. ಅದು ಏನಾಯ್ತಂದರೆ ಫ್ರೆಂಡ್ಸ್, ಇದು ನಾಯಿಗಳ ಜೊತೆಗೆ ಹೊರಗೆಲ್ಲ ಹೋಗ್ತಿತ್ತು ಅವಾಗ. ಎಷ್ಟೀಗ ಒಂದು 20 ದಿನ ಜಾಸ್ತಿನೇ ಆಯ್ತೇನಪ್ಪ, ಗೊತ್ತಿಲ್ಲ. ಒಂದು ಹತ್ತತ್ರ ಒಂದು ತಿಂಗಳು ಲೆಕ್ಕ ಇಟ್ಕೊರಿ. ಹೋಗ್ತಿತ್ತು ಅಲ್ಲೆಲ್ಲ ನಾಯಿಗಳ ಜೊತೆಗೆ ಆಟ ಆಡೋಕ್ಕಾರ, ಕಿತ್ತಾಡವ ಏನು ಮಾಡವೋ ಗೊತ್ತಿಲ್ಲ. ಪೂರ ಒಂದು ಬಟ್ಟು ಫುಲ್ಲು ನೋವು ಮಾಡ್ಕೊಂಡ್ಬಿಟ್ಟಿತ್ತು, ಚರ್ಮನೇ ಕಿತ್ಕೊಂಡ್ಬಂದುಬಿಟ್ಟಿತ್ತು. ಸೊ ಹಂಗಾಗಿ ತೋರಿಸ್ಕೊಂಬಂದಿದ್ವಿ. ಡಾಕ್ಟ್ರ್ ಏನು ಹೇಳಿದ್ರು, ನೀರು ಮುಟ್ಟಿಸ್ಬೇಡ್ರಿ ಮತ್ತು ಹೊರಗೆ ಜಾಸ್ತಿ ಎಲ್ಲಿ ಬಿಡಬೇಡ್ರಿ ಅಂತಂದಿದ್ರು. ಸೊ ಹಂಗಾಗಿ ಸ್ನಾನನೇ ಮಾಡಿಸಿಲ್ಲ. ಇಲ್ಲಾಂದ್ರೆ ವೀಕ್ಲಿ 1 ಟೈಮ್ ನಾನು ಅದಕ್ಕೆ ಕಂಪಲ್ಸರಿ ಸ್ನಾನ ಮಾಡಿಸ್ತೀನಿ. ನೀರು ವೀಕ್ಲಿ 1 ಸಲ ಬರ್ತಾವಲ್ಲ. ಸೊ ಹಂಗಾಗಿ ನಾನು ಅವತ್ತಿನ ದಿನ ಪಕ್ಕ ಸ್ನಾನ ಮಾಡಿಸ್ತೀನಿ. ಮತ್ತು ಸುಮ್ಮನೆ ಯಾಕೆ ನೋವು ಇಟ್ಕೊಂಡು ಮಾಡಿಸಿದ್ರೆ ಕಿವು ಆತಂದ್ರೆ ಮತ್ತು ಒಂದು ಆಗಬಾರ್ದು ಅಂತಂದೇಳಿ ನಾನು ಮಾಡಿಸಿದ್ದಿಲ್ಲ ಅವನಿಗೆ. ಈ ಕಾಲು ಆರಾಮಾಗೈತಿ. ಬಟ್ ನಿನ್ನೆ ಮಾಡ್ಸೋಣಂದ್ರೆ ಸಂಜೆ ಮುಂದೆ ನೀರು ಬಿಡ್ರು. ಅವಾಗ ಎಷ್ಟು ಗಂಟೆಗಂತ ಮಾಡಿಸ್ತೀರಾ ಅಲ್ವಾ. ಸೊ ಹಂಗಾಗಿ ನೋಡ್ಬೇಕು ಏನು ಮಾಡಿಸ್ಲೋ ಏನೋ. ಆಮೇಲೆ ಸೊ ಇನ್ನೂ ಮಾಡಿಲ್ಲ. ಮತ್ತು ನಾನು ಅದಕ್ಕೆ ಸ್ನಾನ ಮಾಡಿಸೇ ನಾನು ಮಾಡ್ಬೇಕಾಗ್ತೈತಿ. ನೋಡ್ತೀನಿ, ಮಾಡಿಸಿದೆ, ಇಲ್ಲಾಂದ್ರೆ ಇಲ್ಲ. ಮತ್ತು ನೋಡಿದ್ರಾಯ್ತು, ನಾಳೆ ನಾಡ್ದೆ ಯಾವಾಗಾದ್ರೂ ಮಾಡಿಸಿದ್ರಾಯ್ತು ಅಂತಂದೇಳಿ ಸುಮ್ಮನಾಗಿದ್ದೀನಿ. ಹಿಂಗೆ ನೀರು ಬಿಟ್ಬಿಡ್ತಾರೆ ಫ್ರೆಂಡ್ಸ್, ಏನು ಮಾಡಬೇಕು ಬಿಡಿ. ನಾವು ಹೋಗ್ಲಿ ಮನೆಯಾಗ ಇರ್ತೀವಿ, 24 ತಾಸು ಮನೆಯಾಗ ಇರ್ತೀವಿ, ನಮಗೇನು ಅನ್ಸಂಗಿಲ್ಲ. 1 ತಾಸು 2 ತಾಸು ಕುಂತು ತುಂಬಿಸ್ಕೋಬೋದಪ್ಪ ಅಂತ. ಜಾಬ್ ಮಾಡೋರೆಲ್ಲ ಇರ್ತಾರಲ್ವ, ಅವರು ಟಯರ್ಡಾಗಿ ಬಂದಿರ್ತಾರೆ ಪಾಪ. ಸಂಜೆ ಟೈಮು ರಾತ್ರಿ ಎಷ್ಟೊತ್ತಂತ ಅವರು ತುಂಬಿಸ್ಕೊಂಡು ಕುಂದಿರ್ತಾರೆ. ಮತ್ತು ಬೆಳಗ್ಗೆ ಎದ್ದು ಅವರು ಕೆಲ್ಸಕ್ಕೆ ಹೋಗ್ಬೇಕಲ್ವ. ಸೊ ಹಂಗಾಗಿ ಏನು ಅರ್ಥನೇ ಮಾಡ್ಕೊಳಲ್ಲ, ಯಾವ ಟೈಮ್ನಾಗ ನೀರು ಬಿಡಬೇಕು, ಯಾವ ಟೈಮ್ನಾಗ ಏನು ಮಾಡ್ಬೇಕು ಅನ್ನೋದು ಏನೂ ಗೊತ್ತನೇ ಆಗೋದಿಲ್ಲ ಫ್ರೆಂಡ್ಸ್. ಏನಾದರೂ ಒಂದು ಕಾರಣ ಹೇಳ್ತಾರೆ, ಅದು ರಿಪೇರಿ ಇತ್ತು, ಇದು ರಿಪೇರಿ ಇತ್ತು ಅಂತಂದು ಹೇಳಿ ಏನಾದರೂ ಒಂದು ಕಾರಣ ಹೇಳೇ ಹೇಳ್ತಾರೆ. ಏನು ಎಂತ ನೋಡೋ ಮಟ್ಟ ನೋಡ್ತಾರೆ. ನಮ್ಮ ಕಾಲೋನಿಯವರು ಹೋಗಿ ಕಂಪ್ಲೇಂಟ್ ಮಾಡ್ತಾರೆ ಅಷ್ಟೇ. 1 ಸಲ 2 ಸಲ ನೋಡಿ ಆಮೇಲೆ ಕಂಪ್ಲೇಂಟ್ ಮಾಡ್ತಾರೆ ನಮ್ಮ ಕಾಲೋನಿಯವರು. ಏನಪ್ಪ ಅಂದರೆ ಈಗ ನಾವು ಮನೆಯಲ್ಲೇ ಇರ್ತೀವಿ, ಏನೂ ಅನ್ಸಂಗಿಲ್ಲ ಹೌದಾ. ಈಗ ಕೆಲವೊಬ್ರು ಜಾಬೆಲ್ಲ ಮಾಡ್ತಿರ್ತಾರೆ, ಅವರು ಟಯರ್ಡಾಗಿ ಸಂಜೆ ಮುಂದೆ ಬಂದಿರ್ತಾರೆ, ಆರಾಮ್ಸೆ ಕುಂದಿರ್ಬೇಕಂತಾರೆ. ಆರಾಮ್ಸೆ ಕುಂದು ಮತ್ತು ಬೇಗ ಮಲಗ್ತಾರೆ, ಮತ್ತು ಬೇಗ ಹೇಳ್ಬೇಕು ಅನ್ನೋದೊಂದು ಇರ್ತದಲ್ಲ. ಮತ್ತು ಈ ನೀರು ಬಿಟ್ಟರೆ ಹೇಗೆ ಶಿವ ಅದು ಬಿಡ್ತಾನ ಸರಿಗಿಲ್ಲ. ಬೇಗ ಬಂದ್ ಮಾಡಿದಿಲ್ಲ, ಬಂದಾಗಿತ್ತು. ನಾವು ಎದ್ದಳಕ್ಕೆ ನೀರೇ ಬಂದಾಗಿತ್ತು. ಇನ್ನೇನು ತುಂಬಿಸ್ಕೊಳ್ಳೋದು, ನಾವು ಎದ್ದ ತಕ್ಷಣ ನೀರು ಬಂದಾಗ್ತದೆ ಅಂದರೆ ಹೇಗೆ ತುಂಬಿಸ್ಕೊಳ್ಳೋದು. ಹಿಂಗಿರುತ್ತೆ ನೋಡಿ. ಬನ್ನಿ ಇವತ್ತಿಂದ ನಂದು ಡೇ ಹೆಂಗೋ ಏನೋ ಫ್ರೆಂಡ್ಸ್. ಇಲಿ ಒಕ್ಕೊಂಬಿಟ್ಟತ್ತಿತ್ತು, ಅದು ಹೆಂಗೆ ತೆಗಿಬೇಕಪ್ಪ ಅನಿಸ್ಬಿಟ್ಟತಿ ನನಗೀಗ. ಇಲ್ಲಿ ಒಕ್ಕೊಂಡತಿ, ಇಲಿ ಮ್ಯಾಟ್ ತಂದು ಹಾಕ್ಬೇಕು ಅನ್ಕೊತೀನಿ. ಇದ್ರೊಳಗೆ ಒಕ್ಕೊಂಡತಿ. ಮೊನ್ನೆ ತಾನೇ ಎಲ್ಲ ಕಿತ್ತು ಕ್ಲೀನ್ ಮಾಡಿ ಎಲ್ಲ ಸಾಮಾನನ್ನೆಲ್ಲ ತೊಳೆದಿಟ್ಟಿದ್ದೆ, ಮತ್ತೆ ಒಕ್ಕೊಂಬಿಟ್ಟತಿ. ನನಗರ ಒಂಥರ ಚಿಪತಿ ಆಗತ್ತೈತಿ. ಏನು ಮಾಡೋಕ್ಕೆ ಮನ್ಸು ಬರುವಲ್ತು. ನೋಡೋಣ, ಇದಕ್ಕೆ ಟೈಮ್ ಸಿಕ್ಕ ನನಗೆ ಅದು ಕ್ಲೀನ್ ಮಾಡೋಕ್ಕಿಂತ ಅದು ಇಲಿ ಒಕ್ಕೊಂಡತ್ತು ಅನ್ನೋದೇ ಭಯ ಜಾಸ್ತಿ ಆಗೈತಿ. ಸೊ ಒಂದು ಮ್ಯಾಟ್ ತಂದಿಟ್ಟು ಅದನ್ನ ಓಡಿಸಿ ಆಮೇಲೆ ಕ್ಲೀನ್ ಮಾಡ್ಕೊಂಡ್ರೆ ಆಯ್ತಂತ ಸುಮ್ಮನೆ ಆಗಿನಿ. ಜಾಸ್ತಿ ಟೆನ್ಷನ್ ತೊಗೊಂಡಿಲ್ಲ. ಬನ್ನೀಗ ಕಾಫಿ ಕುಡಿಯೋನು. ನಮ್ಮ ಸೋಗ್ಲಾಡಿ ಸೋಗು ನೋಡ್ತೀರಲ್ಲ, ಹೊರ ಕಟ್ಟಿದ್ದೀನಲ್ಲ ಈಗ, ಅವನಿಗೆ ಸೋಗ್ತಾನ ಜಾಸ್ತಿನೇ ಇದೆ. ನೋ ಪಪ್ಪ, ನಿನ್ನೆ ಕರ್ಕೊಡೋಣ ಬಂಗಾರಿ, ನಿನ್ನ ಸೋಗು ಬಿಟ್ಟು ಬಿಡು ಪ್ಲೀಸ್. ಅವನಿಗೆ ಒಳಗೆ ಬರಬೇಕು.
ಬಿಸ್ಕಿಟು ಬಿಸ್ಕಿಟು ಸೋಗು. ಯಾರಿಗೆ ವೇಟ್ ಮಾಡ್ತಾ ಇದ್ದೀವಿ ಬಂಗಾರಿ? ಯಾರು ಯಾರು ಗೊತ್ತು ಮಾಡೋತ್ತೀರಿ ನೀವು? ಹೊರಗೆ ಬೇಡಂದೆ, ಒಳಗೆ ಕರ್ಕೊಂಡು ಹಾಕಿದೆ ಅಲ್ಲ ಮಗನೇ. ಮತ್ತೇನು ನಿಂದು? ಹೇಳು ನನ್ನ ಬಂಗಾರ ಗಿಂಡಿ. ಸೋಗು ಮೈ ತುಂಬ ಸೋಗು ಇಟ್ಕೊಂಡ್ಬಿಟ್ಟವನೆ. ಬನ್ನಿ ಫ್ರೆಂಡ್ಸ್, ಈಗ ನೋಡಿ ಟೈಮ್ ಬಂದುಬಿಟ್ಟು 12ಕ್ಕೆ ಇನ್ನೂ 10 ನಿಮಿಷ ಕಡಿಮೆ ಐತಿ. ನಮ್ಮ ಕೆಂಚಂದು ಮಕ್ಕೊಳಷ್ಟ ಐತೆ ನೋಡಿ. ಯೋ ಈ ಲೇ ಜಿಂಗ್ರ್ಯಾ ಏಯ್ ಎದ್ದಾನ ಸೋಗು 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 ಸೋಗು. ಇಂಥ ಸೋಗು ಮಾಡ್ತಾನೆ. ಬರ್ರಿ ಒಗ್ಗರಣೆ ಹಾಕಿದ್ನಿ ಸಾಂಬಾರು ಆಯ್ತಂದ್ರೆ ಆಯ್ತು. ಅಕ್ಕಿನ ನೆಟ್ಟಿದ್ದೀನಿ, ಅನ್ನಕ್ಕೆ ಬೆಂಡೆಕಾಯಿ ಫ್ರೈ ಮಾಡಿದ್ದೀನಿ. ಜಲ್ಜೀರಾ ಪೌಡ್ರ್ ಅಂದರೆ ಚಾಟ್ ಮಸಾಲ, ಉಪ್ಪು, ಸ್ವಲ್ಪ ಖಾರ ಹಾಕಿ ಫ್ರೈ ಮಾಡಿದ್ದೀನಿ. ಇಲ್ಲಿ ಮೆಂತೆ ಮತ್ತು ಬ್ಯಾಡಿ ಎಷ್ಟು ಫ್ರೈ ಮಾಡಿದ್ದೀನಿ ಚಪಾತಿಗೆ ಅಂತ. ಇಷ್ಟು ಉಪ್ಪಿಟ್ಟು ಉಳಿದೈತೆ ಫ್ರೆಂಡ್ಸ್. ಬೆಳಗ್ಗಿನ ಅಷ್ಟಕ್ಕೆ ಚಪಾತಿ ಮಾಡಬೇಕು. ಒಂದು ಅಂಗಡಿಗೆ ಹೋಗ್ಬರ್ಬೇಕು ಫ್ರೆಂಡ್ಸ್. ಇದು ಹಿಟ್ಟು ಖಾಲಿ ಆಗಿಬಿಟ್ಟತಿ, ತರೋಕ್ಕಾಗಿಲ್ಲ. ಈಗ 5 kg ಅಷ್ಟು ತರಕ್ಕೆ ನನ್ನ ಕೈಲಿ ಆಗೋಲ್ಲ, ಯಾಕಂದ್ರೆ ಹಿಡ್ಕೊಂಬರೋಕ್ಕಾಗಲ್ಲ. ಬಜ್ಜಿ ಆಗ್ತದೆ, ಅಲ್ಲಿದ್ದ ಬರುತ್ತಾನೆ. ಅಕ್ಕಿಗೆ ಎಷ್ಟು ಬೇಕೋ 1 kg ಹಂಗೆ ತೊಗೊಂಬರ್ತೀನಿ. ಆಮೇಲೆ ನೋಡಿದ್ರಾಯ್ತು, ಸಾಂಬಾರು ದಿಡಿಸಿ ಹೋಗಿ ಬರೋಣ ಬನ್ನಿ. ಕೆಂಚಮ್ಮ ಯಾಕೆದ್ದು ಬಂಗಾರಿ? ಬನ್ನಿ ಫ್ರೆಂಡ್ಸ್ ಹೋಗೋಣ ಈಗ ಅಂಗಡಿಗೆ. ಕರೆಕ್ಟ್ ಈ ಬಿಸಿಲೊಂದು ಹೆವಿ ಬಿಸಿಲು ಐತಿ, ಹೋಗೋದ ಚಿಂತೆ ಬಂದೈತಿ. ಒಂದು ಬಂಗಾರ ಗಟ್ಟಿ ಮಕ್ಕೊಂಡೈತಿ, ಮನೆ ಬಿಟ್ಟು ಹೋಗೋಣ. ಒಳಗೊಂದು ಸಲ ಲೈಟ್ ನೋಡ್ಬಿಡ್ತೀನಿ, ಪಟ್ನ ತೊಗೊಂಬಂದ್ಬಿಡ್ತೀನಿ. ಓಕೆ, ಎಲ್ಲ ಡನ್ ಐತಿ. ಎಲ್ಲ ಆಫ್ ಮಾಡಿ ಗ್ಯಾಸ್ ಗೀಸ್ ಒಂದು ಸಲ ಹೇಳೋಕೆ ಬರೋಲ್ಲ ಫ್ರೆಂಡ್ಸ್, ಮಾಡ್ತೀರಿ. ಪಪ್ಪ ಅಂಗಡಿಗೆ ಹೋಗಿ ಬರ್ತೀನಿ, ಇರು ಬಂಗಾರ ಅಚ್ಚಿ ಮಾಡೋಣಂತ ಹೇಳಿ. ಅಚ್ಚಿ ಮಾಡೋಣ ಪಪ್ಪ. ಮಧ್ಯಾಹ್ನಕ್ಕೆ ಅಚ್ಚಿ ಬೇಕಲ್ಲ ಕಂದಮ್ಮ. ಅಚ್ಚಿ ತಿನ್ನಲ್ಲ ನೀನು ಬಂಗಾರಿ? ಬಿಸ್ಕೆಟ್ ಹಾಕೋಕಿನ್ ಬಂಗಾರಿ ನಿನಗೆ? ಅಪ್ಪು ಕರ್ಕೊಂಡು ಹೋಗ್ಬೋದು ಫ್ರೆಂಡ್ಸ್, ಅಲ್ಲಿ ರೋಡ್ ಕ್ರಾಸ್ ಮಾಡೋಕ್ಕಾಗಲ್ಲ ನೀವು, ಸುಮ್ಮನೆ ಅದಕ್ಕೆ ಬ್ಯಾಡ್ ಅಂತಂದೇಳಿ. ಅಚ್ಚಿ ಮಾಡೋಣ. ನೋಡಿಲಿ ಇಲ್ಲಿ ಫ್ರೆಂಡ್ಸಿಗೆಲ್ಲ ಹಾಯ್ ಮಾಡಿ ಬಂಗಾರ. ಚಿನಿ ಪಪ್ಪ ನೋಡಿ, ಗೊತ್ತಾಯ್ತು ಈಗ ಅವನಿಗೆ ಡ್ರೆಸ್ ಹಾಕ್ಕೊಂಡಿದ್ದು ನೋಡಿ. ಒಂದು ಸೆಕೆಂಡ್ ಅದಕ್ಕೆ ಬಿಸ್ಕಿಟ್ ಹಾಕಿ ಹೋಗೋಣಂತೆ ಫ್ರೆಂಡ್ಸ್. ಪಟ್ನೆ ಹೋಗ್ತಾನೆ. First of all, jewelry. ಅಂಗಡಿಗೆ ಹೋಗಿ ಚಪಾತಿ ಹಿಟ್ಟು ತೊಗೊಂಬಂದು ಚಪಾತಿ ಮಾಡ್ತಾ ಇದ್ದೀನಿ. ಅಲ್ಲಿ ವಿಡಿಯೋ ಮಾಡಲಿಲ್ಲ, ಬಿಸಿಲು ಭಾಳ ಇತ್ತು. ಸೊ ಹಂಗಾಗಿ ಅಲ್ಲಿ ನಾನು ವಿಡಿಯೋ ಮಾಡ್ಕೊಂಡೆಲ್ಲ ತೊಗೊಳೋದು ಬೇಡಪ್ಪ ಸುಮ್ಮನೆ. ಪಟ್ ಚಪಾತಿ ಮಾಡಿ ಮುಗಿಸ್ಬಿಟ್ರೆ ನಂದು ಅಡುಗೆ ಎಲ್ಲ ಆಯಿತು. ಅನ್ನ ಊಟ ಮಾಡೋ ಮುಂದ್ಗಡೆ ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಆಯ್ತು ಅಂತಂದೇಳಿ ಸುಮ್ಮನೆ ಅದೇ. ಇಷ್ಟು ಇವತ್ತಿಂದು ಇದಕ್ಕೆ ಇಷ್ಟು ಕೆಲಸ ಮುಗ್ದತ್ತಂತ ಅಂದ್ಕೊಂಡಂಗೆಲ್ಲ ಫ್ರೆಂಡ್ಸ್ ನೀಟಾಗಿ ಇದ್ದೇ ಇರ್ತೈತಿ. ವಿಡಿಯೋದು ಇನ್ನು ಇರೋದು ವಿಡಿಯೋ ಮಾಡ್ಬೇಕು ಅಂದ್ಕೊಂಡಿನಿ, ಅದೇನೇನು ಆಗುತ್ತೋ ಗೊತ್ತಿಲ್ಲ, ನೋಡೋಣ. ಆದಷ್ಟು ಬೇಗ ಎಲ್ಲ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಮ್ಮ ಕೆಂಚಿಗೂ ಆಗಲೇ ತಿನ್ನೋ ಟೈಮ್ ಆಯಿತು. ಅವ್ನು ಹೊರಗೋಗಿ ನೀವು ಕಿತ್ಮಿ ಮಾಡ್ಕೊಂತ ಈಗ ಹೊರಗೆ ಬಿಟ್ಟೀನಿ. ಕುಂದ್ರಲಿಲ್ಲ ನೋಡಿ, ಹೋಯ್ದ ಹೊರಗೆ ಬಿಟ್ಟಿದ್ದೀನಿ. ಅವನಿಗೆ ಹಂಗೆಲ್ಲ ಕಿಟಿ ಕೊಡೋದು, ಹಂಗೆಲ್ಲ ಆಟ ಮಾಡೋದು ಹಿಂಗೆ ಮಾಡೋಲ್ಲ ಫ್ರೆಂಡ್ಸ್. ಅವನ್ನ
ಹೊಟ್ಟೆ ತುಂಬ ತಿಂದ್ಬಿಟ್ರೆ ಆಯ್ತು, ಮತ್ತೊಂದು ಸಲ ಏನೂ ಬೇಡಲ್ಲ. ಈಗಂತೂ ಮೊದಲಿನ ಥರ ಅಂತೂ ಹೊರಗೆ ಹೋಗಲ್ಲ ಅವನು, ಮನೆ ಬಿಟ್ಟು ಎಲ್ಲಿ ಹೋಗಂಗಿಲ್ಲ. ನಾವು ಹೋಗ್ತೀವಿ ನೀನು ಬಾರೋ ಅಂದ್ರೆ ಬರಂಗಿಲ್ಲ, ಅಷ್ಟು ಸೂಕ್ಷ್ಮ ಆಗ್ಬಿಟ್ಟ ಅವನು. ಬರೋಕ್ಕೂ ಬೇಡ ಅಂತಾನೆ. ಬಿತ್ತು ಬಂದೇ ಇರು ನನ್ನ ಬಂದ ಸೊಂದ್ರ ಹಿಂಗೆ ಮಾಡ್ತಾನೆ. ಹಿಂಗೆ ಕೆಲಸ ಮಾಡ್ಬೇಕಾದ್ರೆ ಹಿಂಗೆ ಮಾಡ್ತಾನೆ. ಒಂದು ಸೆಕೆಂಡ್ ಬಂದೆ ಫ್ರೆಂಡ್ಸ್, ಕರ್ಕೊಂಬಂದು ಹಾಳಾಗಿ ಬಿಟ್ಟು ಅವನೇ ಬಂದ್ಬಿಡ್ತಾನೆ. ಗೇಟ್ ತೆಗೆದ್ರೆ ನಾನು ಗೇಟ್ ಓಪನ್ ಇಟ್ಟು ಬರ್ಬೋದು, ಬಟ್ ಬೇರೆ ನಾಯಿಗಳೆಲ್ಲ ಒಳಗೆ ಬಂದುಬಿಡ್ತಾವೆ ಅಂತಂದೇಳಿ ಇವನೊಬ್ಬನು ಸುಮ್ಮನೆ ಇರೋದಿಲ್ಲ. ಅವು ಮತ್ತು ಬೇರೆ ನಾಯಿಗಳೆಲ್ಲ ಬಂದು ಕಸ ಎಲ್ಲ ತೆಗೆದಾಕ್ಬಿಡ್ತಾವೆ, ಡಸ್ಟ್ಬಿನ್ ಕಸ ಎಲ್ಲ ತೆಗೆದಾಕ್ಬಿಡ್ತಾವೆ. ಸೊ ಹಂಗಾಗಿ ಗೇಟ್ ಹಾಕೊಂಡು ಭಾಳ ಹೊತ್ತು ಹೋಗಲ್ಲ, ಒಂದು 10-15 ನಿಮಿಷ ಅಷ್ಟೇ ಹೋಗ್ತಾನೆ. ನನ್ನ ಮಕ್ಕೋ ಬಂದಾರಿ ನೋಡಿ. ಈಗ ಒಂದು ಕೈ ಚಪಾತಿ ಹಿಟ್ಟು ಆಯ್ತು ಅಂತ ಹೇಳಿ ಅವ್ನಿಗೆ ಕಟ್ಟಿ ಬಂದಿಲ್ಲ, ಒಳಗೆ ಬಂದಾನ. ನನ್ನಮ್ಮ ಒಳ ಮಕ್ಕ ಬಂಗಾರ ಚಿನಿ ಪಪ್ಪ ಮಕ್ಕೋ, ಅಲ್ಲೇ ಮಕ್ಕೋ ಹೋಗು, ಅಚ್ಚಿ ಮಾಡ್ಕೊಂಡ್ ಬರ್ತೀನಿ ಹೋಗ್ಮ. ಕಣ್ಣಿಗೆ ಮರಿಯಾಗಿ ಹೋಗಂಗಿಲ್ಲ ಇಲ್ಲೇ ನಾವು. ಒಳಗೆ ಬರಬೇಡ ಅಂದ್ರೆ ಬರುವುದಿಲ್ಲ ಅಷ್ಟೇ. ನನ್ನ ಅಲ್ಲೇರಮ್ಮ ಮಕ್ಕೋ, ಎಲ್ಲಿ ಹೋಗಿಲ್ಲ, ಅಚ್ಚಿ ಮಾಡತ್ತೀನಿ. ಅಚ್ಚಿ ಬೇಡ, ಟೈಮ್ ಆಯ್ತು ಬಂದರಿ ಮಮ್ಮಿ ತಿನ್ನಕ್ಕೆ. ಪಟ್ ಪಟ್ ಅಚ್ಚಿ ತಿನ್ನಂತ ತಗೊಂಬರ್ತೀನಿ ಕಂದ. ಇಲ್ಲಿ ನೋಡಿ ಫ್ರೆಂಡ್ಸ್, ಒಟ್ಟು ಹಸದವ ನೀವು ಗುಬ್ಬ್ಯಾಗ ಅಲ್ಲೂ ಒಟ್ಟುಷ್ಟೊತ್ತಿ ಅಚ್ಚಿ ತಿಂತೀರಿ, ಹಾಕ್ತೀನಿ. ಕಸದ ಗಾಡಿ ಒಂದು ಮುಂಜಾನಿದ್ದ ಹೇಳಾದತಿ, ಇನ್ನೂ ಬಂದಿಲ್ಲ. ಚಿತ್ರ ತೆಗೆದು ಹಾಕ್ಬಿಡ್ತೇವೆ ಫ್ರೆಂಡ್ಸ್. ಚಿತ್ರ ಮೆತ್ತಗಿರ್ತವೆ. ಅವ್ನಿಗೆ ಹಾಕ್ತೀನಿ ಫಸ್ಟ್,
ಹೊಟ್ಟೆ ಸತಿ 3 ಹಾಲು ಹಾಕೋದು ತಿನ್ನಲ್ಲ ಪಾಪ ಕೂಸು ಹೊಟ್ಟೆ ಸುಡೈತಿ. ಒಟ್ಟಷ್ಟೈತಿ ಮೊಂಬೇಕು ಅಯ್ಯೋ ನನ್ನ ಬಂಗಾರ ಗೆಂಡಿ ಹಾಕಿದ್ರೆ ತಿನ್ನೋದಿಲ್ಲ ಫ್ರೆಂಡ್ಸ್. ಎಷ್ಟು ಸೊಕ್ ಮಾಡ್ತಾನೆ ಒಂದೊಂದ್ಸಲ. ಈಗ ನೋಡಿ ಒಟ್ಟಸ್ತಿರತ್ಗೆ ಹೆಂಗೆ ಬಂದು ನಿಂತಿದ್ದಾನೆ. ಇಷ್ಟು ಆಯ್ತಂದ್ರೆ ಅಷ್ಟು ಕೆಲಸ ಎಲ್ಲ ಆಗಿಲ್ಲ. ಬನ್ನಿ ಫ್ರೆಂಡ್ಸ್, ಇಷ್ಟ ಆಯಿತು ನೋಡಿ. ಈಗ ಎಲ್ಲ ಮುಗೀತು. ಇನ್ನು ಅನ್ನ ಅಷ್ಟು ಮಾಡಬೇಕು. ಅನ್ನ ಅಕ್ಕಿ ನೆನೆ ಇಟ್ಟಿದ್ದೀನಿ, ಸೀಟಿ ಅಷ್ಟು ಹೊಡ್ಸ್ಕೋಬೇಕು. ಅದೇ ಊಟ ಮಾಡೋ ಮುಂದೆ ಕೂಡ ಬಿಸಿದೆ ಆಯ್ತಂದರೆ ಆಯಿತು. ಇವಂದು ಕಾರ್ಬಾರ್ ಆಟ ತೋರಿಸ್ತೀನಿ ಬರ್ರಿ. ನಾ ಅದು ಬೌಲೊಳಗೆ ಹಾಕಿರ್ತೀನಿ, ತೊಗೊಳ್ತೀನಲ್ಲ ಮತ್ತೆ ಕೆಳಗೆ ಹಾಕೊಂಡೆ ತಿಂತೀನಿ. ನೋಡಿ ಬರ್ರಿ ಕಾರ್ಬಾರ್ ತೋರಿಸ್ತೀನಿ ನೋಡಿ. ಕಚ್ಕೊಂಡು ಕಲ್ತೀನಿ ನೋಡಿ. ಪಪ್ಪ ಇದು ಎದಕ್ಕೆ ಇಟ್ಟೈತೆ ಬೌಲು? ಅದು ಹಿಂಗೆ ತಿನ್ನೋದು. ತಗೋ ಬಾ ತಗೋ ಅದು ಒಂದು ಪೀಸ್ ತೆಳ ಬಿದ್ದತ್ ನೋಡು. ಅಯ್ಯೋ ದೇವ, ಎಷ್ಟೆಲ್ಲ ಅಡ್ಡಾಡ್ತೀನಿ. ನಾನೇ ಹಾಕ್ಬಿಡ್ತೀನಿ ನಿನಗೆ. ಅಲ್ಲೇ ನೆಮ್ಮದಿ ಆಗ್ತೀನಿ. ನಿನಗೆ ಎಲ್ಲಿ ನೆಮ್ಮದಿ ಸಿಗ್ತೈತೆ ಅಲ್ಲಿ ತಿನ್ನು ನೆಮ್ಮದಿಯಾಗಿ. ನೀರು ತರ್ತೀನಿ, ಕುಡಿವಂತೆ. ಕರೆಕ್ಟ್ ಟೈಮಿನ 1 ನಿಮಿಷ ಕಡಿಮೆ ಐತಿ. ತಿನ್ನು ತಿನ್ನು ಅದೇ ಎಲ್ಲ ಹಂಗ ಬಿಟ್ಟು ಹೊಡೆದು ಬಿಡ್ತೀನಿ ನಾನು. ತಿನ್ನು ಆ ಕಾಲು ಒರೆಸ್ಕೊಂಡು ಮ್ಯಾಟ್ ಮೇಲೆ ಹಾಕ್ಕೊತಾನೆ ಪ್ಲೇಟ್ ಒಳಗೆ ಹಾಕಿದ್ರೆ. ಬಾ ಬೇಡ ಆಯ್ತು ತಗೋ, ನಾ ಹೋಗ್ತೀನಿ ತಗೋ. ತಿನ್ನು ಮತ್ತೆ ಬಾ ತಿನ್ನು. ಸಾಕಾಯ್ತಾ ನಿನಗಷ್ಟು? ಹಾಂ, ಆಯ್ತು. ಇನ್ನು ಫುಲ್ಲು ನಿದ್ದೆ ಹೊಡಿತಾನೆ ನೋಡಿ ಫ್ರೆಂಡ್ಸ್. ಇಷ್ಟ ಆಯಿತು ಫ್ರೆಂಡ್ಸ್. ಇಷ್ಟು ಕೆಲಸ ಆಯಿತು. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀನಂತೆ. ಅದೇ ಸೀರೆ ವಿಡಿಯೋ ಮಾಡ್ತೀನಿ ಅಂದಲ್ಲ, ಅದು ಈ ವಿಡಿಯೋದೊಳಗೆ ಬರೋಂಗಿಲ್ಲ. ಅದು ಸಪ್ರೇಟ್ ವಿಡಿಯೋ ಹಾಕ್ತೀನಂತೆ. ಸೊ ಹಂಗಾಗಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ನೋಡಿ. ಹಂಗೆ ಒಂದು ಲೈಕ್ ಇರಲಿ, ಕಮೆಂಟ್ಗಳು ಹಾಕ್ತಾಯಿರಿ. ನಿಮಗೆ ಯಾವ್ಯಾವ ಥರ ವೀಡಿಯೋ ಬೇಕಂತ ಕೇಳಿ, ಖಂಡಿತ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಏನಾದರೂ ವೀಡಿಯೋದಲ್ಲಿ ಮಿಸ್ಟೇಕ್ ಇದ್ದರೆ ಅಡ್ಜಸ್ಟ್ ಮಾಡ್ಕೊಂಡು ವೀಡಿಯೋ ನೋಡಿ. ಮತ್ತೆ ಸಿಗ್ತೀನಂತೆ ನೆಕ್ಸ್ಟ್ ವೀಡಿಯೋದೊಳಗೆ. ಅಲ್ಲಿವರೆಗೆ ಗಂಟಿಲ್ ಟೇಕ್ ಕೇರ್. ಬಾಯ್ ಶೋಬ್ಲ ನಿದ್ದಿಗೊರ್ಕ ಶೋಬ್ಲ. ಬಾಯ್ ಫ್ರೆಂಡ್ಸ್.